ಏನೂ ಇಲ್ರಿ. ಮತ್ತು ನಿರ್ಗುಣದ ಅಚ್ಚಿ ಕಡೆ ಶಕ್ತಿ ಇದ್ದಳ. ಶಕ್ತಿ ಯಾವಲ್ಲಿದ್ದಳಕಿ ಅದೊಂದು ತೆಗೆದ್ರ ಒಳಗೆ ಅದು ಮತ್ತು ಜಗತ್ತೆಲ್ಲ ಹುಟ್ಟ್ಯಾದ ಸೀರೆಯಾಗ ನಿನಗೇನು ಗೊತ್ತ ಪಿಚ್ಚಗಂಡು ಪಿಂಡ ಮತ್ತು ಶರೀರ ಸೀರೆ ಆಗತ್ತೆ. ಹೌದು ಹೌದು, ಅದು ಹೇಳಕ್ಕೆ ಊದಕ್ಕಿನ್ನ ತಾನೇ ಬಾರ್ಸಕ್ಕಿನ್ನ ತಾನೇ ಒತ್ತಾಟೆ ಬಾರಿಸೋದು. ಅದು ನನಗೆ ಇವ್ರು ಮಾತಾಡಬೇಡ ಅನ್ನೋ ನಾ ಬಿಟ್ಟಿದ್ದೆ. ನಾ ಮಾತಾಡಕಂದ್ರೆ ಹಿಂಗೆ ಅದನ್ನು ನನ್ನ ಮಾತು ಅದು ಹೆಂಗೈತೆ ತಿಳ್ಕೊ. ನೀ ಬೇಕಾದಲ್ಲಿ ಹೋಗು. ಬಾಲ್ಯ ಬತ್ತಂದ್ರೆ ಪ್ರಾಯ ಬತ್ತಂದ್ರೆ ಮುಪ್ಪ ಬತ್ತಂದ್ರೆ ಸುಡಗಾಡಕಿದು ಯಾಕೆ ಹೊಂಟದ ಪಂಚಮಹಾಭೂತದ ಶರೀರ. ಹೌದು ಹೌದು, ಇದಕ್ಕೇನು ಸುಡಗಾಡಕ್ಕೆ ಹೋಯ್ತಾನ ನೋಡು, ಅವ ಶ್ರೇಷ್ಠವಾದಂಥವ ಜಗತ್ನ್ಯಾಗ. ಮತ್ತೇನಂತಾಳ ಏನಂತಾರ್ರಿ, ಈ ಹಿಂದೊಂದು ಮುಂದೊಂದು ಇಸ್ಲಾಂ ಧರ್ಮದೊಳಗೆ ಕಲ್ಲು ಇಡ್ತಾರಲ್ಲ, ಹೌದು, ಆ ಗೋರಿ ಮ್ಯಾಗ ಆ ಕಲ್ಲಿನ ಹೆಸರು ಏನಂತ ನನಗೆ ಕೇಳಾಳ. ಹೌದು, ಕೇಳ್ತಾರ. ನನಗೆ ಬಂದ್ರೆ ಹೇಳ್ತೀನಿ, ಬರ್ಲಿಕ್ಕೆ ಬಿಡ್ತೀನಿ. ಆ ಕಲ್ಲಿನ ಎರಡು ಇಡಬೇಕಾಗಿದ್ರ ಉದ್ದೇಶ ಏನೈತಿ, ಯಾಕೆ ಇಟ್ರು ಅದು ತಿಳಿಸಿ ಹೇಳೋನು. ಮದ್ದಾಗಿದ್ದ ಪದದ ಜವಾಬ್ ಮಾಡೋನು. ಹೌದು, ಹಿಂದ ಬಂದ ಮುಂದ ಒಂದು ಗೋರಿ ಮ್ಯಾಗ ಕಲ್ಲ ಯಾಕ, ಇದು ಬ್ರಜನ್ಸಿ ಬಂದೈತಿ ಇಬ್ರಾಹಿಮ ಪೈಗಂಬರ ಕಾಲದಾಗ. ನಾಲ್ಕು ದಿಕ್ಕ ಶೋಧ ಪೈಗಂಬರರು ಮಾಡಿದರಾವಾಗ, ಈ ಹಮಚೌಕ ಮಕ್ಕದ ಪಾಯ ಹಾಕಿದರಾವಾಗ. ಹಮಚೌಕ ಮಕ್ಕದ ಪಾಯ ಹಾಕದ ಗ್ವಾಡಿನೇ ನಿಂದಿರಲಿಲ್ಲ. ಕಟ್ಟಿ ಬ್ಯಾಸರಾದ ಇಬ್ರಾಹಿಮ ಆವಾಗ. ಒಟ್ಟೆ ಮಕ್ಕಳ ಪಾಯ ತಮ್ಮ ನಿಂದಿರಲಿಲ್ಲವಾಗ. 70 ವರ್ಷಕ್ಕೆ ಇಸ್ಮಾಯಿಲ ಹುಟ್ಟಿದ ಇಬ್ರಾಹಿಮರೀಗ ಇವರು ಇದ್ದಂದ ಮಗನಿಗೆ ಕೊಯ್ಯೋ ಪಾಯದ ಮ್ಯಾಗ. ಇಸ್ಮಾಯಿಲ್ಗ ಕರೆದುಕೊಂಡು ಕುರ್ಬಾನಿ ಕೊಡಲಾಕ ಹೋದ. ಚೂರಿಯ ಮನಗಂಡ ಮಸ್ತಿದಾವಾಗ. ಒಟ್ಟೆ ಚೂರಿ ಕೊಯ್ಲಿಲ್ಲ, ಕಣ್ಣೀರು ಸುರಿಸಿದ ಸೂರಿ ಇಟ್ಟ. ಆಗ ಇಸ್ಮಾಯಿಲ ಹೇಳತಾನ ಇಬ್ರಾಹಿಮರಿಗ, ಏನ್ ಹೇಳ್ತಾರ್ರಿ, ನೀನು ಕಣ್ಣೀರ ಸುರಿಸುತ್ತ ಕೊಯ್ದರ ಮುಡದಾರ ಆಗ್ತದ. ಆವಾಗ ನೀನು ಸಿಟ್ಟಿಲಿಂದ ಹಲಾಲ ಮಾಡು ಅಂದ ತಂದೀಗ. ಮುಂದ ಇಸ್ಮಾಯಿಲನ ಅಂಗಿ ಹರಿದು ಕಣ್ಣಿಗೆ ಕಟಗೊಂಡು ಇಬ್ರಾಹಿಮ ಪೈಗಂಬರ ಚೂರಿ ಹಿಡದ. ಆವಾಗ ಇವನ ಕೊಯ್ಲಿಗೆ ತಯಾರಾದ. ದುಂಬಾ ಬಕರ ತಳಗ ಇಳೀತು. ಚೂರಿ ಬಾಗ ದುಂಬಾ ಬಕರ ಕೊಟ್ಟನವಾಗ. ಇಸ್ಮಾಯಿಲಗ ಕರ್ಯಾಕ ಮಾಡ್ದ ಇಬ್ರಾಹಿಮ ತೆರೆದ ನೋಡ್ತಾನಾವಾಗ. ಮುಂದ ಮಕಪಟ್ಟಣ ಇವರೇ ಕಟ್ಟತಾರ. ಆವಾಗ ಅವಾಗ ಏನ್ ಮಾಡಿದ್ರು ಅವರು, ಈ ಕುರ್ಬಾನಿ ಕೊಡುವಂತಹ ಸಮಯದೊಳಗೆ ಜೇರ್ಕರ್ತ ಇಸ್ಮಾಯಿಲ್ಗೆ ಇಬ್ರಾಹಿಂ ಪೈಗಂಬರ್ ಕೊಯ್ದ್ರ ವರ್ಷಕ್ಕೊಂದು ಇಸ್ಲಾಂ ಧರ್ಮದವ್ರು ಮಕ್ಕಳಿಗೆ ಕೊಯ್ಬೇಕಾಗಿತ್ತು. ಹೌದು ಹೌದು, ಯಾಕಂದ್ರೆ ಆ ಧರ್ಮ ಉಳಿಸ್ಬೇಕಾಗ್ತಿತ್ತಲ್ಲ. ಅವರು ದುಂಬಾ ಬಕರ ತಗೊಂಡು ಬಂದು ಬಾಯ ಕೊಟ್ಟನಂತ ಇವತ್ತಿನ ಮಿತಿಗೆ ಬಕ್ರೀದಾಗಿತ್ತದ. ಹೌದಲ್ರಿ. ಮತ್ತೆ ಇಸ್ಮಾಯಿಲ್ ಸಲಾಂ ಅವರಿಗೆ ಇಬ್ರಾಹಿಂ ಪೈಗಂಬರ್ ಕೊಯ್ದ್ರ ವರ್ಷಕ್ಕೊಂಡು ಇಸ್ಲಾಂ ಧರ್ಮದವ್ರು ಮಕ್ಕಳು ಕೊಯ್ಬೇಕಾಗ್ತಿತ್ತು. ಹೌದು, ಆ ಭಗವಂತನಿಗೆ ತಿಳಿದ ಬತ್ತು ಈ ಸದ್ ಇಬ್ರಾಹಿಂ ಪೈಗಂಬರ್ ಕೊಯ್ತಾನ ಮಗನಿಗೆ ತಿಳಿದುಕೊಂಡು ದುಂಬಾ ಬಕರ ಬಾಯ ಕೊಟ್ಟು ಇಸ್ಮಾಯಿಲ್ ಕಡ್ಯಾಕ್ ಮಾಡಿದ. ಹೌದು, ಆ ಕಡ್ಯಾಕ ಮಾಡಿದ ಕೂಡಲೇ ಮುಂದೆ ಮಕ್ಕಾಪಟ್ಟಣ ಕಟ್ಲಕತ್ರು. ಎದಿ ಮಠ ಬರುತ್ತಾನ ಇಸ್ಮಾಯಿಲ ಕಲ್ಲ ಗಚ್ಚ ಕೊಟ್ಟ. ಹೌದು ಹೌದು,
ಮುಂದೆ ಇಬ್ರಾಹಿಂ ಪೈಗಂಬರ್ ಮೇಲೆ ನಿಂತು ಕೂತಿದ್ರು. ಒಟ್ಟು ಕೊಡದ ಹಾಲಾಕ ಕಣ್ಣೀರು ಸುರಿಸ್ಕೊತ ನಿಂತು ಕೂಡಲೇ ಸಂಗೆ ಇಸ್ರಾಯಿಲ್ ಸಂಗೆ ಮಿಖೈಲ್ ಅಂತ ಎರಡು ಗುಡ್ದಾನ ಕಲ್ಲು ಬಂದು ಇವನು ಕಾಲು ತಳಗೆ ಬಿದ್ದು. ಹೌದಲ್ರಿ. ಈ ಇಸ್ಮಾಯಿಲ್ ಸಲಾಂ ಅವ್ರ ಕಾಲು ತಳಗೆ ಇವು ಮಕ್ಕಾಪಟ್ಟಣ ಕಟ್ಟುವಂಥ ಸಮಯದೊಳಗೆ ಸಹಾಯ ಮಾಡಿದ್ದು ಅವರಿಗೆ. ಆವಾಗ ಕಟ್ಟೋದು ಮುಗಿದ ಕೂಡಲೇ ಬಿಟ್ಟು ಹೋಗುವಂಥ ಸಮಯದೊಳಗೆ ಈ ಕಲ್ಲುಗಳನ್ನ ಏನು ಹೇಳ್ತಾವೋ, ಅಲ್ಲಪ್ಪ ನೀನು ಕಟ್ಟು ತನಕ ನನ್ನ ಸಹಾಯ ತಗೊಂಡು ಮತ್ತು ನನಗೆ ಇಲ್ಲೇ ಬಿಟ್ಟು ಹೊಂಟಿದಿ ಅಂತ ಕಲ್ಲು ಮಾತಾಡಿದ ಕೂಡಲೇ ಈ ಇಸ್ಮಾಯಿಲ್ ಸಲಾಂ ಹೇಳ್ತಾನೆ, ಹೌದು ಹೌದು, ನಾನು ಸತ್ರು ಕೂಡ ನಿಮ್ಮ ಉಪಕಾರ ಮಾಡಂಗಿಲ್ಲ, ಕಾಲು ತೊಳಗೊಬ್ಬ ಇರಾಕತ್ತಿ ತಲೆ ಮೇಲೆ ಒಬ್ಬ ಇರಾಕತ್ತಿ ಅಂತೇಳಿ ಆಶೀರ್ವಾದ ಮಾಡ್ಯ ನಾವಕ. ಸಂಗೆ ಇಸ್ರಾಯಿಲ್ ಸಂಗೆ ಮಿಖೈಲ್ ಅವ್ರು ಎರಡು ಹೆಸರು, ಕಲ್ಲಿನ ಹೆಸರು. ಹೌದು. ಇವತ್ತಿನ ಮಿಸಿಗೆ ಇಸ್ಲಾಂ ಧರ್ಮದ ಗೋರಿ ಮ್ಯಾಗ ಇಡ್ತಾರ ಅವು ಎರಡು ಕಲ್ಲುಗಳು. ಇದು ಮಕ್ಕಾಪಟ್ಟಣ ಕಟ್ಟುವಂಥ ಸಮಯದೊಳಗೆ ಕಲ್ಲುಗಳನ್ನು ಸಹಾಯ ಮಾಡಿತ್ತು. ಮತ್ತು ಈ ಭಾರಿ ದಾಳಿಂಬರದ ತಪ್ಪಲ ಯಾಕೆ ಹಾಕ್ತಾರೆ ಹೆಣ್ಣು ಜಳಕಂದ್ರೆ, ನಬಿ ಸಾಬ್ ಪೈಗಂಬರರು ಜನ್ನತದಿಂದ ಭಾರಿ ದಾಳಿಂಬರದ ಗಿಡ ತೊಗೊಂಬಂದಿದ್ರು. ಹೆಣ್ಣದ ಜಳಕಕ್ಕೆ ಅಲೈ ಕುಣ್ಣಿ ಮ್ಯಾಗ ಅದಕ್ಕೆ ಇಡ್ತಾರೆ. ಹೌದು. ಇದು ಹೆಣ್ಣು ಜಳಕಕ್ಕೆ ಸುದಕ್ಕೆ ಚಾಜಕ್ಕೆ ತೊಗೊಂಬಂದಾರ ಅದಕ್ಕೆ. ಮತ್ತು ಆ ಮೈಬಸ್ವಾನಿ ತಾಯಿ ಸುದಕ್ಕೆ ಬಂಕಿ ಕಾಡುವಂಥ ಸಮಯದೊಳಗೆ ಭಾರಿ ಹಣ್ಣು ಹಿಡಿಲಾಕ ಹೋಗಿದ್ರು. ಹೌದಲ್ರಿ. ಒಟ್ಟು ಹಣ್ಣು ಮುಟ್ಟಿದ್ರೆ ಹಾವು ಕಡಿದು ಆಜ್ಞೆ ಇತ್ತು. ಹಣ್ಣು ಮುಟ್ಟೋದಕ್ಕಿಂತ ಮುಂಚೆನೇ ಮೈಬಸ್ವಾನಿ ಶರಣ ತಾಯಿಗೆ ಗರ್ಭದಲ್ಲಿ ಕಾಳಜಕ್ಕೆ ಚುಟ್ಟು ತಳಕ್ಕೆ ಕೆಡೋದ. ಹೌದು ಹೌದು. ನನ್ನ ತಾಯಿ ಸಾಯ್ತಾಳತ್ತೆ ತಿಳಿದುಕೊಂಡು ಮುಟ್ಲಾರ್ದೆ ಹೊಂಟ್ಲು. ಬಾರಿ ಗಿಡ ಏನಂತು, ನೀನೇ ಮುಟ್ಲಿಕ್ಕಂದ್ರೆ ಕಲಿಯುವುದೊಳಗೆ ನನಗೆ ಯಾರು ಮುಟ್ಟಬೇಕಂತಂದಾಗ ಮುಂದೆ ಆ ಬಾರಿ ಗಿಡ ಫಾತಿಮಾ ತಾಯಿ ಮುಟ್ಟಿದ್ರು. ಇವತ್ತಿನ ಮಿತಿಗೆ ಅದು ಚಾಸಕ್ಕೆ ಬಂದದ್ದು ಹಿಂಗಲ್ಲೇ ಕೇಳ್ತದೆ. ಹೌದು. ಮತ್ತು ತಾಯಿಯ ಗರ್ಭದಲ್ಲಿ ಕೂತು ಕಾಳಜಕ್ಕೆ ಚೂಟಿ ತಳಗ ಮೈಬಸ್ವಾನಿ ಶರಣ ಕೆಡವನಂದ್ರೆ ತಾಯಿಗಿಂತ ದೊಡ್ಡವಾದ ಇಲ್ಲಿವ. ಹೌದಲ್ರಿ. ತಾಯಿ ಸಾಯ್ತಾಳಂದ್ರೆ ಉಳಿಸ್ಯಾನ, ತಾಯಿ ಸಾಯ್ತಾಳಂದ್ರೆ ಮೈಬಸ್ವಾನಿ ಶರಣ ತಾಯಿ ಉಳಿಸ್ಯಾನ. ಕಾಳಜಕ್ಕೆ ಚೂಟ್ ತಳ ಕೆಡವ್ಯಾನಂದ್ರೆ ಸಾಧಾರಣವಾದಂಥ ಮಹಾತ್ಮರು ಈ ಭರತ ಖಂಡದಲ್ಲಿ ಜನಿಸಿಲ್ಲ. ಅನೇಕ ಮಂದಿ ಮಹಾತ್ಮರು ಹಿಂಗೆ ಜನಿಸ್ಯಾರ. ಅದಕ್ಕೆ ಏನಂದ್ರೂ ಕೂಡ ಹೆಂಡತಿ ಹೇಳಿದ್ದೇ ಕೇಳಬೇಕತ್ತ. ಹೌದಲ್ರಿ. ಅದೊಂದು ತೆಗ್ದಾರ. ಆ ಹೆಂಡತಿದೊಂದು ತೆಗ್ದಾಳ. ಹೌದು. ನೋಡು, ನಿಜವಾದಂಥ ಗಂಡುಳಗರ್ತಿ ಗಂಡನಿಗೆ ಎದುರುವಾದ ಹಾಕಂಗಿಲ್ಲ. ಅಂಥ ಮಹಾಸತಿ ಶಿವ ಗಂಡನ ಪೂಜೆ 3 ಹೊತ್ತು ಮಾಡ್ಯಾಳಕಿ. ಹೌದಲ್ರಿ, ಮಾಡ್ಯಾರ. ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚ ಗಂಡಿದ್ರು ಮೆಚ್ಚಿ ಪೂಜೆ ಮಾಡಿ ಮೂರ್ತಿ ಮರಿ ಆದ್ರೆ ಕೀರ್ತಿ ಹೆಸರ ಮುಳಿಸ್ಯಾರ. ಹೌದು ಹೌದು. ಇವು ಗಂಡನ ಕೈಲೆ ಕಸ ಮುಸ್ರಿ ಮಾಡಿಸು ಕುಡ್ದು ಯಾವ್ರಾಗ ಹೆಸರು ಅದಾನ, ಯಾವ್ರಾಗ ಅದಾನ, ಯಾವ ಊರಾಗ ಇಲ್ಲಲ್ರಿ. ಇವು ಗಂಡನ ಕೈಲೆ ಕಸ ಮುಸ್ರಿ ಮಾಡಿಸು. ಹೌದು ಹೌದು. ಕದವಾದಲ್ಲ ಆಕಿನ ಕೈಯಾಗ ಮಾಡೋದು, ಅದು ಕೂತದ ಅದು. ಹೌದು. ಅದು ಆಕಿನ ಕೈಯಾನ ಬಾಸಿಗೆ ಹಿಡಿದು ಅದು ಬರೀ ಏನು ಹಿಡ್ಕೊಂತಂದವ್ರ ಬಿ ಹ್ಯಾಂಗೆ ಕೂತ ನೋಡ್ರಿ. ಬಾಸಿಗೆ ಹಿಡಿದು ಅಟ್ಟೆ ಕೆಲಸ ಹ್ಯಾಂಗ ತಿಳ್ಕೊ. ಎಲ್ಲಿ ತರ ಹೋದ್ರು ತಮ್ಮ ಅದ್ರ ಆಟ ನಿನಗೆ ಗೊತ್ತಿಲ್ಲ. ಹೌದಲ್ರಿ. ನೋಡು, ಎಲ್ಲಿ ತನಕ ಹೋದ್ರು ನಿನ್ನ ಕೆಲಸ ನಿಗಂಗಿಲ್ಲ. ಹೌದು. ನನಗೆ ಮುಟ್ಟಿ ನೀ ಕೆಟ್ಟಿದ ಅಂದ ಕೂಡಲೇ ನೀನೇ ಕೆಟ್ಟಿರಿ ನಮ್ಮ ಮುಟ್ಟಿ ಅಂತ ಹಂಗಲ್ಲ. ಗಂಡು ಗಂಡೆ ಅದ, ಹೆಣ್ಣು ಹೆಣ್ಣೆ ಅದ. ಹೌದಲ್ರಿ. ಅವು ಕಾಲೇಜ್ ಕಲಿಯೋಂಥ ಸಮಯದೊಳಗೆ ಹೋದ್ರೆ ನಾ ಹೇಳಿ, ನೀವು ವಯಸ್ಸಿಗೆ ಬಂದವರು ಇಬ್ಬರು ವಯಸ್ಸಿಗೆ ಬಂದವರು ಇದ್ರಂದ್ರೆ ಲಗ್ನ ಮಾಡಿದ್ರೆ ನೀ ತೊಯ್ಕೊಂಡ್ರು ನೀನು ಕೇಳಂಗಿಲ್ಲ ನಾ ಹೇಳಿನಿ. ಹೌದು. ನಾ ಹೇಳಿದ ಮೊದಲು ತಿಳ್ಕೊ. ವಯಸ್ಸು ಆಲಾರ್ದು ಹೇಳಿನಿ ಅನ್ನ. ಇಬ್ಬರದು ವಯಸ್ಸು ಬತ್ತು, ಇಬ್ಬರು ಕೂಡಿ ಹೋದ್ರಂದ್ರೆ ನೀವು 3 ಮಂದಿ ಹೊಯ್ಕೊಂಡ್ರು ಕೇಳಂಗಿಲ್ಲ, ಅವ್ರು ಹೋಗ್ತಾರೆ ಇಬ್ಬರು ಕೂಡಿ ಅಂತ ನೀನು ಹೇಳಿಲ್ಲ. ಹೌದು. ಈ ಸದ್ಯ ಈಗಿನೇ ಹೋದ್ರಂದ್ರೆ ಇವ್ರು 3 ಮಂದಿ ಹೊಯ್ಕೊತ ಹೋಗೋದಾಕದು ಕಾರ್ ತೊಗೊಂಡು ಊಟ. ಹೌದಲ್ರಿ. ಹಿಂಗೆ ಒಟ್ಟು ಈ ಜಗತ್ತು ಹಿಂಗೆ ಅದು. ಹೌದು. ನೀನು ಸಹಜವಾಗಿರ್ತಿದ್ಯಾ? ಹಂಗೇನು ಆಗಂಗಿಲ್ಲ. ನನ್ನ ಸಂಗಾಟ ಒಂದೊಂದು ಪಡ್ಕಿ ತೊಗೊಂಡು ಬೆನ್ನತ್ತಿ ಬಂದಾವು. ಈಗಿನ ಸಂಗಾಟ ಪಡ್ಕಿ ತೊಗೊಂಡು ನಮ್ಮ ಯಾವ ಬೆನ್ನತ್ತಿ ಹೋಗ್ಯಾವು? ಹೋಗಿಲ್ಲಲ್ರಿ. ಒಂದು 6 ತಿಂಗಳ ನಾ ಹೋದೆ ತಿಳ್ಕೊನಿ. ಉದಾಹರಣೆ ಹೇಳ್ತೀನಿ, ಅಕ್ಕಿದೇ ಉದಾಹರಣೆ ಹೇಳ್ತೀನಿ. ಅಕ್ಕಿನಂತವೇ ನಾನು ಹೇಳ್ಬೇಕಂದ್ರೆ ನಡೀತಿದ್ದೆ. ಹೌದು ಹೌದು. ಚಲೋ ಹೇಳ್ರಿ ನೀವು ಸಮಾಧಾನ. ಒಂದು 6 ತಿಂಗಳು ನಾ ಹೋದೆ ತಿಳ್ಕೊನಿ ಕರ್ಕೊಂಡು. ಹೌದು. ಹೋದೆವು 6 ತಿಂಗಳು ಹೋಯ್ತು, ಆಯಿತು. ನಂದು ಮುಗೀತು, ನಿಂದು ಮನಿತು. ನಿನ್ನ ಮನೆಗೆ ನೀ ಹೋಗು, ನನ್ನ ಮನೆಗೆ ನಾ ಹೋಗಂದ್ರೆ ಈಕೆ ಹೋಗಂಗಿಲ್ಲ. ನಾ ಹೋಗಂಗಿಲ್ಲ, ನನ್ನ ಮನೆಗೆ ಕರ್ಕೊಳ್ಳೋದಿಲ್ಲ ನನಗಂತ ಆಕಿ. ಹೌದು ಹೌದು. ಈ ಸದ್ ಒಂದು ಹುಡುಗಿ 3 ತಿಂಗಳು ಗರ್ಭವತಿ ಇದ್ರೆ ತಿಳ್ಕೊ. ಅವಾಗ ಏನಾಗ್ತದ್ರಿ? ಹುಡುಗಿ ಮನೆಯವರು ಹುಡುಗನ ಮನೆಗೆ ಬರ್ತಾರ. ಹೌದು ಹೌದು. ಸಾಹೇಬ್ರ, ನಿಮ್ಮ ತಮ್ಮಗೆ ನಮ್ಮ ಹುಡುಗಿ ಕೆಟ್ಟದ್ರಿ, ಇದಕ್ಕೊಂದು ದಾರಿಗೆ ಹಚ್ಚಿರಿ ಅಂತೇಳಿ. ಹೌದು. ನಾ ಹೋಗಂಗಿಲ್ಲ, ನಿಮ್ಮ ಹುಡುಗಿ ನಮ್ಮ ಹುಡುಗಿ ಕೆಡ್ಸಿದ್ರಿ ಅಂತೇಳಿ. ಹೌದು ಹೌದು. ಹೋದಿನ ಹೋಲಕ್ ಬರಲ್ಲಲ್ರಿ ಹಂಗೆ. ನಾನು ಸಂಗಾಟ ಬರೀ 3 ತಿಂಗಳು ಬರೋದ್ರಾಗ 3 ತಿಂಗಳು ಕೂಟ ತಯಾರಾಕತ್ ಮುಂದೆ. ಹೌದು. ಅದಕ್ಕೆ ನೀ ಎದ್ರಾಗ ಹೆಚ್ಚಿಗೆದಿ. ಬರೇ ನನಗೆ ಕೂಡಿದ್ರೆ ಒಂದು ಫೂಟ್ ಮುಂದೆ ಹೊಟ್ಟಿಗೇತಿ 1 ತಿಂಗಳದಾಗ. ಹೌದು ಹೌದು. ಹೆಚ್ಚಿಗಿಲ್ಲ 3 ತಿಂಗಳದಾಗ ಗಾಡಿ ಲೋಡೆ ಮಾಸ್ತಾರ. ಲೋಡೆ ಗಾಡಿ ಮುಂದೆ. ಹೌದು. ಅದು ಯಾವುದೇನದ ಅದ್ರದ್ದು ಪೀಸ್ ಸುಟ್ಟಾವತ್ತಾವ. ಅದ್ರ ಸುಟ್ಟಿರ್ಬೇಕಾದ್ರು ನಮ್ಮ ಪೀಸ್ ಸುಟ್ಟಿಲ್ಲ. ಇನ್ನ ಪೂಜೆ ಪವರ್ ಅದು ನಮ್ಮದು. ಇನ್ನು ನಿಮ್ಮ ಇಂಥವು 10 ತೊಗೊಂಬರ್ತೀನ ಆಟ ತಿಳ್ಕೊಬೇಡ ನೀ ಪವರ್ ನಂದು. ಅದಕ್ಕೆ ಹೆಂಗೆ ತಿಳ್ಕೊ, ಅವು ಪೀಸ್ ಸುಟ್ಟಿರ್ತಾವ. ಪೀಸ್ ಸುಟ್ಟಿದ ಗಂಟು ಬಿದ್ದಾವೆ ಒಟ್ಟು. ಪೀಸಿಂದ ಒಂದ್ಸರಿ ಹೇಳ್ರಿ ಅವ್ರಿ. ಅದೊಂದ್ಸರಿ ಹೇಳ್ರಿ. ಪೀಸ್ ತರ ಬರಬೇಡ ನೀನು. ಯಾಕೆ ತಿಳ್ಕೊ, ಇವು ನಮ್ಮ ಗಂಡಸೂರು ಪೀಸ್ಗಳು ಎಂಥವದಾಗ ಹುಡ್ತಿಲ್ಲ ನಿನಗೆ. ಹೌದು. 70 ವರ್ಷದ ಮುದುಕ 18 ವರ್ಷದ ಹುಡುಗಿ ಲಗ್ನ ಆದ್ರೂ ಬೀಜ ಉತ್ಪತ್ತಿ ಆಗ್ತದ. ಹೌದಲ್ರಿ, ಆಗ್ಯದ. ನಿನ್ನ ಬಳಿ ಮುದುಕಿ ಬಳಿ ಆಗಂಗಿಲ್ಲ ಬೀಜ ಉತ್ಪತ್ತಿ. ಮತ್ತೆ ಎಷ್ಟು ಪವರ್ ಇರ್ತದ.
ಇದು ಹುಣಸಿಗಿಳ ಹಳೆ ಆದ್ರೂ ಹುಳಿ ಹೋಗಿಲ್ಲ ಇದ್ರದ್ದು. ಹೌದಲ್ರಿ ಮೊದಲೇ ಹಂಗೈತಿದು. ಇದು ಗಂಡ ಅನ್ನುವಂಥದ್ದು ಹೆಂಗ ತಿಳ್ಕೊ, ಒಂದು ಗಡಿಗಿನಿಂದ ಹಾಲು ಇರ್ಲಕ್ಕ ಒಂದು ಬ್ಯಾರಲ್ ಇರ್ಲಾಕ. ಹೌದು. ಒಂದು ಬ್ಯಾರಲ್ ಹಾಲು ಇದ್ರ ಸುದೇಕ್ ಬರೇ ಹೆಪ್ಪು ಇಟ್ಟಿರ್ತದೆ, ಬರೇ ಒಂದು ಹನಿ ಹೆಪ್ಪಿನೊಳಗೆ ಅದು ಕೆಲಸ ಕೊಡ್ತದೆ. ಹೌದು ಹೌದು. ಹಾಡುದರಲ್ಲಿ ಇಲ್ಲಿ ಸಂಶಯ ಬಂದೈತಿ ನಿಮಗ, ಯಾಕ ಅಂದ್ರ ಮಾತಾಡಲಾರ್ದೆ ಅದು ನಡೆಯುವುದಿಲ್ಲ ಅವಾಗ. ಮಾತಿಗೆ ಮಾತ ಹೇಳಿದ್ರೆ ಉತ್ತರ ಸರಿ ಆಗ್ತದ ಆವಾಗ. ಸುಮ್ಮ ಶಾಂತ ರೀತಿಯಿಂದ ಕೇಳಬೇಕು ಕತಿ ಭಾಗ. ಭೂಮಿ ತಾಯಿಗೆ ತಮ್ಮ ಬೋರ್ ಹಾಕಿ ಇದ್ರು ಅಂದ್ರ ಪೂಜೆ ಮಾಡ್ತಾರ ಅಂತ ಹೇಳ್ಯಾನ ನನಗ. ನೀರಿಗೆ ಪೂಜೆ ಮಾಡಬೇಕಾದ್ರ ಹೆಣ್ಣಂತ ಮಾಡಿಲ್ಲ ಅವರು. ಅಲ್ಲಿ ನಿರಾಕಾರ ಆಕಾರ ಎರಡು ಹೂವ ಕೂಡದಾವಾಗ. ಬೋರಿಗೆ ನೀರು ಬಿದ್ದಾಗ ಪೂಜೆ ತಂಗಿ ಮಾಡ್ಯಾರ ಮಾಡಂಗ, ಒಟ್ಟೆ ಮಳಿ ಬರ್ಲಿಕ್ಕೆ ಎಲ್ಲಿದ ನೀರ ಬರ್ತಾವದರಾಗ. ಒಟ್ಟೆ ಮಳಿನೇ ಬರ್ಲಿಕ್ಕಂದ್ರ ಬೋರ್ನ್ಯಾಗ ನೀರೇ ಬೀಳುವುದಿಲ್ಲ. ನಿನ್ನ ಗಂಗಾ ಪಾತಳ ಗಂಗಾ ಸೇರ್ತಾಳ ಆವಾಗ. ಮತ್ತೆ ಇದುವ ಮುಗಿದ ಕೂಡಲೇ ವಿಷಯ ಎಲ್ಲಿಗೆ ತಂದಿಯ, ಪಂಚಮಹಾಭೂತ ಶರೀರ ಎಲ್ಲ ಹೆಣ್ಣಲ್ಲದರಾಗ. ಅದು ಹೆಸರೈತಿ ವಿಷಯ ನಿನಗ ಗುರುತಿಲ್ಲದರಾಗ, ಆ ವಿಷಯದಲ್ಲಿ ನಿನಗ ಗುರುತಿಲ್ಲ ಆವಾಗ. ಕೊಡ್ರಿ ಆಡೋರು ಕಿರಿಕಿರಿ ಮಾಡ್ಬೋದು, ಸುಮ್ಮನೆ ಅಂತ ಕುಂದು ಮಾಡ್ತೀರಿ ನೀವು. ಓಟು ಕೇಳ್ತೀರಿ ಇದ್ರತಿ ಬರಾಕ ನಾವು ಪರಿಹಾರ ಆಗ್ತೈತಿ. ಏ ವಿಷಯ ಇದು ಹಾಡುದರಲ್ಲಿ ಸಂಶಯ ಬಂದೈತಿ ಒಳಗ. ಇದು ಕೂಡಿದ ಸಭಾ ತಮ್ಮ ವ್ಯವಹಾರ ನಡೆಸದ ಹ್ಯಾಂಗ. ನೀವು ತಿರುಗಾಡಕೋತೆ ಹಾಡುವಂತ ವಾರ್ನಿಂಗ್ ಇದರಾಗ, ಸ್ವಲ್ಪ ಮುಖಾನೆ ತಿರುಗಿ ತಮ್ಮ ಹಾಡು ಸಭಾದಾಗ. ಮೊದಲೇ ವೇದಿಕೆ ಇದು ಗೋಲಾಕಾರ ಐತಿ, ಆಕಾರ ನಿರಾಕಾರದ ಒಳಗ. ಯಾಕಂದ್ರ ವಿಷಯದಲ್ಲಿ ಸಂಶಯ ಬಂದೈತಿ ಒಳಗ. ಈಗಿನ ಶೀರಿ ಒಳಗೆ ಜಗತ್ತೇ ಎಲ್ಲ ಹುಟ್ಟ್ಯದಾವಾಗ. ಈಗಿನ ಸೀರಿ ಇಲ್ಲದೆ ಯಾರ್ಯಾರು ಹುಟ್ಟ್ಯಾರ ಹೇಳಬೇಕಿವಳೀಗ. ಈಗಿನ ಸೀರಿ ಇಲ್ಲದೆ ಯಾರ್ಯಾರು ಹುಟ್ಟ್ಯಾರ ಹೇಳಬೇಕಿವಳೀಗ. ಸೀರಿ ಇಲ್ಲದೆ ನೋಡು, ಗರ್ಭಕೋಶ ಇಲ್ಲದೆ ವೀರಭದ್ರ ಹುಟ್ಟಿ ಬಂದ ಜಗತ್ತಿದ ಒಳಗ. ಪಲ್ಲಿಯ ಪಾಕಿ ಒಳಗ ರೇವಣ ಸಿದ್ಧ ಹುಟ್ಟದ. ಇವರು ಲಿಂಗದ ಮುಖದಿಂದ ಬಂದಾರ ಹೊರಗ. ಇವರು ಗರ್ಭಕೋಶದಿಂದ ಹೊಟ್ಟೆ ಬಂದಿಲ್ಲ ಅಂದಾಗ ನಿನ್ನ ಸಿರಿಗೆ ಬೆಂಕಿ ಹಚ್ಚುವ ಮಧ್ಯಾಹ್ನ ಬಿಸಲಾಗ. ಅದಕ್ಕೆ ಈ ಶಿರಿ ಇಲ್ಲದೆ ಎಷ್ಟು ಮಂದಿ ಹುಟ್ಟ್ಯಾರಂದ್ರ, ಈ ಜಿಬ್ರಾಯಿಲ್ ಸಲಾಂ ಅವರು ಶಿರಿ ಇಲ್ಲದೆ ಹುಟ್ಟ್ಯಾರ. ಹೌದಲ್ರಿ.
ಮತ್ತು ಯಾರ್ಯಾರು ಹುಟ್ಟಿ ಬಂದ್ರಪ್ಪ ಅಂದ್ರೆ ಆದಮ್ ಅಲೈಹಿಸ್ಸಲಾಮ್ ಅವತ್ತು ಹವ್ವಾ ಅಲೈಹಿಸ್ಸಲಾಮ್ಗೆ ಯಾರು ಹಿಡಿದ್ರು ಮೂರ್ತಿ ಕೈ ಒಳಗೆ ತಯಾರಾಗೈತೆ. ಹೌದು ಹೌದು ಹೌದಲ್ಲ? ಮತ್ತು ಇವೆಲ್ಲ ತಯಾರಾಗ್ಯಾವಂದ್ರೆ ಇವು ಸೀರೆ ಒಳಗೆ ಹುಟ್ಟಿದಂಥವಲ್ಲಿ ಇವು. ಹೌದಲ್ರಿ ಅಲ್ಲ ನೀನೇ ಹೇಳಿದಿ ಮಣ್ಣು ಒಯ್ದು ಹೆಣ್ಣು ಗಂಡ 2 ಗೊಂಬಿ ಮಾಡ್ಯಾರ ಅಂತೇಳಿ. ಹೌದು. ಮತ್ತು ಗಂಡ ಹೆಣ್ಣು 2 ಗೊಂಬಿ ಒಬ್ಬ ಮಾಡ್ತಾನಂದ್ರೆ ಅವ ಮಾಲಕ್ ದೊಡ್ಡವಾದ ಇಲ್ಲ ನನಗಿಂತ ನಿನಗಿಂತ. ದೊಡ್ಡ ಮಾದಲ್ರಿ ಮಾಸ್ತರ್. ಹೌದಲ್ಲ? ಹೌದು. ಅದಕ್ಕೆ ಪರಮಾತ್ಮನೇ ದೊಡ್ಡವ ಅಂತ ನಿನಗೆ ಹೇಳಿ ನಾನು ಇಷ್ಟೇ. ನಾ ಹುಟ್ಟಿದಿ ಇವ್ರಿಗೆ ಗೊತ್ತೈತಿ, ನಾ ಹೆಂಗೆ ಹುಟ್ಟಿನಿ ನೀ ಹೆಂಗೆ ಹುಟ್ಟಿನಿ ಈ ಜಗತ್ತಿಗೆ ಗುರ್ತದದು. ಹೌದು. ಈ ಸೃಷ್ಟಿ ಹೆಂಗೆ ಹುಟ್ಟಿತ್ತು ಅನ್ನುವಂಥದ್ದು ವಿಷಯ ಬಂದಿತ್ತದ. ಯಾಕಂದ್ರೆ ಇದು ಪುರಾಣಿಕವಾಗಿ ಮಾತಾಡ್ಬೇಕಂದ್ರೆ ಪ್ರಥಮದಲ್ಲಿ ಜಿಬ್ರಾಯಿಲ್ ಸಲಾಂ ಅವರು ಮಣ್ಣು ಒಯ್ದು ಹೆಣ್ಣು ಗಂಡ 2 ಗೊಂಬಿ ಮಾಡ್ಯಾರ ಅಂದ ಕೂಡಲೇ ಮೊದಲು ಪರಮಾತ್ಮನೇ ಮಾಡ್ದಂಗೆ ಆಯ್ತಲ್ಲ. ಮತ್ತು ನಿಮ್ಮ ಪಾರ್ವತಿ ದನ ಕಾಯ್ಲಕ್ಕೆ ಹೋಗ್ಯಾಳ ಅನ್ನಕ್ಕೆ ಹೋದಂಗೆ ಕಾಣ್ತಾರೆ ಮಾಸ್ತರ್. ಮಾಡಿಲ್ಲ. ನಿನ್ನ ಬಾಯಿಲೆ ನೀನೇ ಹೇಳಿದಿ ನಾವು ಮೂಗು ಹಿಡಿದೇವಂದ್ರೆ ಬಾಯಿ ತೆರಿಲೇಬೇಕು, ಅದು ತೆರೆಸಿಬಿಟ್ಟಿನ ನಾ ತೆರೆಸಾಗೆ ನೀ ಬೇಕಾದ ಒದ್ದಾಡಿದ್ರೊಳಗೆ. ಇದ್ರ ಅಚ್ಚಿ ಕಡೆ ನಿನ್ನ ವಿಷಯ ಇಲ್ಲ. ಅದಕ್ಕೆ ಹೆಂಗೈತೆ ತಿಳ್ಕೊ, ಅವನೇ ಮಾಡ್ಯಾನ ಅಂದ ಕೂಡಲೇ ಮುಗಿತು ಮಣ್ಣು ಬಂದು ಬೇಡ್ಯಾನಂತ ನೀ ಹೇಳಿದಿ. ಮತ್ತು ನಾ ಏನು ಹೇಳಿನಿ, ಭೂಮಿ ಮತ್ತು ಆಕಾಶ ಭಗವಂತ ರಚನೆ ಮಾಡ್ಯಾನ, ಅವ ಮಾಡಿದ ಮಣ್ಣು ಅವ ಒಯ್ಲಕ್ಕೆ ನಿಮ್ಮ ಅವ್ವನ ಗಂಟು ಕೊಟ್ಟಿದ್ದೆ ನಮ್ಗೆ. ಹೌದು ಹೌದು. ಆ ಸೃಷ್ಟಿನೇ ಅವ ಮಾಡ್ಯಾನ, ಅವ ಮಾಡಿದ್ದು ಅವನ ವಸ್ತು ಅವ ಒಯ್ಲಕತ್ತ, ನಾವು ಏನ್ಯಾಕೆ ಮಾಡಲಕ್ಕ. ಹೌದು. ನಿನಗೇನು ಬೇಕಾಗ್ಯದ ಕೊಳಮ್ಮ ಇಲ್ಲಿ ತ್ಯಾಗಿ ಬೀಳ್ತದ ಅಂತ ಹೇಳ್ದತ್ತ. ಇದು ತ್ಯಾಗಿ ಬೀಳ್ತಾವ ಬರವ ಯಾವ ತ್ಯಾಗಲಿ ಹುಟ್ಟಿದ ಮಣ್ಣು ಬೇಡಕ್ಕೆ ಬಂದವ, ಅವ ಅಲ್ಲಿ ತ್ಯಾಗಿ ತೆಗೆದಿದ್ದ, ಇಲ್ಲಿ ತ್ಯಾಗಿ ಬಿಡ್ತು ಒಯ್ದ. ಆ ಜಿಬ್ರಾಹಿಲ್ ಸಲಾಂ ಅವರು ಗಂಡ ಹೆಣ್ಣ ಗೊಂಬೆ 2 ಮಾಡಬೇಕಾಗಿದೆ. ಶಿವ ಪಾರ್ವತಿಯ ತವ್ರ ಥರ ಆದಮೇಲೆ ಹವ್ವಾ ಅಲೈಹಿಸ್ಸಲಾಮ್ ಅಂತ ಉರ್ದುದೊಳಗೆ ಅಂತಾರೆ ಅವಕ್ಕೆ. ಹೌದು. ಇವೇ ಮೂರ್ತಿಗಳನ್ನು ತಯಾರಾಗ್ಯಾವು. ತಯಾರಾದ ಬಳಿಕ ಈ ಜಗತ್ತಿನ ವಿಸ್ತಾರ ಹಿಂಗಾಗ್ಯದ. ಆ ಇಸ್ಲಾಂ ಧರ್ಮದೊಳಗೆ ತಾಳಿ ಕಟ್ಟುತ್ತಾ ನೋಡಿದ್ರೆ ನಡಬರ್ಕ್. ಹೌದಲ್ರಿ ಅದೊಂದು ತೆಗೆದಾರೆ. ಆ ತಾಳಿ ಕಟ್ಟಬೇಕಂದ್ರೆ ನೀ ಕಟ್ಟಿದ್ರೆ ಯಾರ ಹೆಸರು ಮ್ಯಾಗ ಕಟ್ಟಾರದು? ನಾ ಇದ್ದಾಗ ಕಟ್ಟಾರ ಇಲ್ಲಾರ್ದಾಗ ಕಟ್ಟಾರ? ಇದ್ದಾಗೆ ಕಟ್ಟಿರಲ್ರಿ. ಹಾಂ, ನಾ ಅದಿನಂತೆ ಕಟ್ಟಾರಲ್ಲೇ. ಹೌದು. ನಾನು ಹ್ಞೂ ಅಂದಾಗ ಹ್ಞೂ, ಅಲ್ಲಂದಾಗ ಅಲ್ಲಲ್ಲ. ಮೊದಲು ಸುರು ಏನು ಕೊಡಬೇಕು ಏನು ತಗೋಬೇಕು ಬರ್ದಿರ್ತದೆ ಅದ್ರೊಳಗೆ. ಹೌದು ಹೌದು. ಮೊದಲು ಮಂಗನಿ ಅಂತ ಆಗ್ತದೆ ಅದು ಉರ್ದುದೊಳಗೆ. ಇಸ್ಲಾಂ ಧರ್ಮದೊಳಗೆ ಕೇಳ್ರಿ ನೀವು ಸುಳ್ಳಂದ್ರೆ ಏನು ಕೊಡಬೇಕು ಏನು ತಗೋಬೇಕು, ಯಾರು ಅದಕ್ಕೆ ಸಾಕ್ಷಿಭೂತ, ಇವು 2 ಗಾಡಿಗೆ ಹತ್ತು 2 ಇರ್ತಾರಲ್ಲಿ. ಒಬ್ಬರೇ ಅಲ್ಲ, ಈಕಿ ಇವನಿಗೆ ಆಲಾಕ್ ಹ್ಞೂ ಅಂದಾಳೋ ಏನಿಲ್ಲೋ ಎಲ್ಲ ಸಾಕ್ಷಿ ಇರ್ತದೆ ಅದಕ್ಕೆ. ಗವಾ ಅಂತ 2 ಮಾಡಿರ್ತಾರೆ, 2 ಸಾಕ್ಷಿ, ಇವರಿಬ್ಬರು ಲಗ್ನ ಆಗ್ತೀನಿ ಅಂದಾರ ಅಂತೇಳಿ 2 ಸಹಿ ಸೂತ್ರ ಮೊದಲಾಗಿರ್ತದೆ. ಮತ್ತು ಲಗ್ನದೊಳಗೆ ತಂದು ಮತ್ತೊಮ್ಮೆ ಯಾಕೆ ಕೇಳ್ತಾರೆ ಗುರ್ತತೇನ? ಯಾಕೆ ಕೇಳ್ತಾರೆ? ಇವು ಎಲ್ಲರೂ ಹಲಕಟ್ ಚಟಾಗಿಟ ಮಾಡಿ ಗಿಡ್ಯಾವ ಅಂತ ಕೇಳ್ತಾವೆ. ಮತ್ತೊಮ್ಮೆ ಹೊಳ್ಳಿ ಕೇಳ್ಬೇಕಂತ ಇವಕ್ಕೆ ಇರ್ತಾವಲ್ಲ, ಇವಕ್ಕೆ ಕೇಳ್ತಾವೆ. ಎಲ್ಲರೂ ಗಾಡಿ ರೀಚಾರ್ಜ್ ಆಗಿರಬಾರ್ದು, ಇದು ಮತ್ತೆ ಹೊಳ್ಳಿ ಉಲ್ಟಾ ಹಿಡಿಬಾರ್ದು ಕಾಲ ಅಂತ ಹಿಂಗೆ ಕೇಳ್ತಾವೆ. ಒಟ್ಟಿ ಏನು ದೊಡ್ಡ ಮಾತಾಯ್ತು ಅನ್ನೋದು ಕೇಳಕ್ಕೆ. ಕಬೂಲ್ ಹೈಕ್ಯಾನೆ ಅಂತ ಹೇಳಿದ್ರತ್ತ. ಈಗ ಕಬೂಲ್ ಇಲ್ಲ ಅಂದ್ರತ್ತಿಕ್ಕಿ. ಕಬೂಲ್ ಇಲ್ಲ ಹಿಡಿದು ಮುಕ್ಳಿ ಮ್ಯಾಗ ಒದಿತಾರೆ ಅವ್ರು. ಮೊದಲು ಹೂ ಅಂದ. ಹೌದಲ್ರಿ. ಮೊದಲು ಹೂ ಅಂದ ಕೇಸಿ ವಾಲ್ಯ ಅಂದ್ರೆ ಬಿಡ್ತಾರೆ ಅವರು. ಬಿಡಲ್ಲ. ಹಿಡಿದು ಇವನು ಬಿಟ್ಟು ಕೇಸಿ ಆ ಸುರ್ತಿಯವ ಹಿಡಿದು ಒದಿತಾರೆ. ಮಗನಿಯಾಗಿ ಮೊದಲು ಬರೆದಿರ್ತಾರೆ ಎಲ್ಲ. ಸುಳ್ಳಿಲ್ಲಿದ್ದು ನಾ ಇದು ಹೇಳಿ ನಾ ಏನು ಬೋಗಸ್ ಹೇಳಂಗಿಲ್ಲ. ಈ ಮಗನಿ ಒಳಗೆಲ್ಲ ಬರ್ದಿಟ್ಟಿರ್ತಾರೆ, ಇಂಥ ಟೈಮಿಗೆ ಹಿಂಗೆ ಆಗಬೇಕು, ಇಷ್ಟು ದಿವ್ಸ ಲಗ್ನ, ಇವ್ರ ಕಡೆ ಲಗ್ನ ಇರ್ತದೆ, ಇವ್ರ ಕಡೆ ಇಲ್ಲ, ಇಟ್ಟು ಹಾಕ್ಬೇಕಂತ ಬರ್ದಿರ್ತದ. ಅದು ಏನ್ರೇ ಹೇರ್ಪೇರ್ ಆಯಿತು ಬತ್ ಅನ್ನೋದೇ ಕಾಲ ನಮ್ಮ ಕೈಯಾಗ. ಹಾಂ, ಇವ ತಿಳಿದ ನನಗೆ ಗೊಮ್ಮೆ ಅವನು ಹಿಡ್ರಿ ಅಂತ ನಾನು ತೊಗೊಳಗ್ತಾನೆ. ನಿಮ್ಮ ತೊಗೋತೇವೆ ಮೊದಲು ತೊಗೊಲು ಸುಳ್ಳಿಲ್ಲಕ್ಕ. ಹಾಂ, ಇಂಥವು ಹೆಸು ಹೋಗ್ಯ ನನ್ನ ಕೈಯಾಗ. ಅಪ್ಪನ ಮಲಿ ಕುಡಿಯುವುದು ಇತ್ತು, ಅವ್ವನ ಮಲಿ ಯಾಕ ಕುಡದಿ. ಈಕಿ ಮಲಿ ಕುಡಿಸಿದ ಸೊಮ್ಮ ಸ್ವಲ್ಪ ತಂದಾಳಂದಾಗ, ನಿನಗ ಹಾಲಗೀಲ ಇದ್ದು ಏನ ತವರ ಮನಿಯಾಗ, ಅದು ಲಗ್ನ ಮಾಡಿದ್ರು ಹಾಲ ಬಿಡಲಿಲ್ಲ ನಿನ್ನ ಎದಿಯಾಗ. ಒಟ್ಟೆ ಸೊಟ್ಟ ಹಂಗೆ ಇದ್ದು ನಮ್ಮ ತಂದೆ ಕರ್ಕೊಂಡು ಬಂದ ಶುಭ ಮುಹೂರ್ತದ ಒಳಗ. ಶುಭ ಮುಹೂರ್ತದಲ್ಲಿ ತಂದು ತಂದಿ ಒಡಗೂಡದ. ಆಗ ಒಳಗ ಗರ್ಭ ನಿಂದ್ರತೈತಿ ನೋಡ. ಆವಾಗ ಗರ್ಭ ನಿಟ್ಟಾಗೆ ಹಾಲ ಬೀಳ್ತವ ನಿನ್ನ ಎದಿಯಾಗ. ನನ್ನ ಅಪ್ಪನ ಹಾಲ ಮೊದಲ ಕುಡಿದಿ ಖಬರಿಲ್ಲ ನಿನಗ. ಗರ್ಭ ನಿಟ್ಟಾಗ ಹಾಲ ಬಿದ್ದು ಅವೇ ತಂದು ನನಗ ಕುಡಿಸ್ತಿ. ನಮ್ಮಪ್ಪನ ಹಾಲೇ ಅದಾವು ಗುರುತಿಲ್ಲ ನಿನಗ.
ಬಲ್ಲಿ ಇದ್ವು ನಾವು ನಿನ್ನ ಬಲ್ಲಿ ಇದ್ದಿದ್ದಿಲ್ಲಲ್ರಿ. ಇದ್ವಾ ಇದ್ದಿಲ್ಲ ಮಾಸ್ತರ್. ಲಗ್ನ ಮಾಡಿದ ಹಾಲು ಬಿದ್ದಿಲ್ಲ, ಗಟ್ಟಿ ಮಾಡಿದ ಹಾಲು ಬಿದ್ದಿಲ್ಲ, ಶುಭ ಮುಹೂರ್ತದಾಗ ಕರ್ಕೊಂಡು ಬಂದು ಕೋಲ್ಯಾಗ ಹೊಗಸ್ದಾಗ ಬಿದ್ದಾವ ಅವು. ಹೌದು ಹೌದು. ಕೋಲ್ಯಾಗರೇ ಇಲ್ಕಂದು ಮಾತಾಡಿ ಮೂಲ್ಯಾಗರೇ ಹೊಗಸ್ದಾಗ ನಿಮ್ಮ ಅವಾಗ ಏನು ಮಾಡ್ತಾರ, ಅದು ಗರ್ಭ ನಿಂದಿರ್ಬೇಕು. ಹೌದು. ಹಾಲು ಬೀಳ್ಬೇಕಂದ್ರೆ ಹೇಳ್ತೀನಿ ನಾ. ಅದು ಹೆಂಗೆ ತಿಳ್ಕೊ, ಏನು ಹೊಸ್ದಾಗಿ ನಡ್ಕೊತ ಹೋದ ಕೂಡಲೇ ಏನು ಕೇಳ್ತಾರೆ, ತಂಗಿ ನಿಂತೈತಿ ಏನು ನಿನಗೆ ಅಂತ ಕೇಳ್ತಾರ ಅವ್ರು. ಹೌದಲ್ರಿ ಕೇಳ್ತಾರ. ಏನು ನಿಂತಿರ್ತೈತಿ, ನನ್ನ ವಸ್ತು ನಿಂದಿರ್ಬೇಕು ಒಳಗೆ. ಹೌದು ಹೌದು. ಅಲ್ಲಿ ನಿಂತಿತ್ತಂದ್ರೆ ಗರ್ಭ ನಿಂತಿತ್ತಂದ್ರೆ ಅವಾಗ ಹಾಲು ಬೀಳ್ತಾವೆ. ಹೌದು. ಒಮ್ಮೆ ಏನು ಗೊಡ್ಡ ಎಮ್ಮಿ ತೊಗೊಂಡು ಹಾಲು ಹಿಂಡ್ಬೇಕಂತ ಮಾಡಿ ಏನಿಲ್ಲಿ ಹೌದು. ಹಾಂ ನಾ ಕ್ವಾಣ ಹಾರಿಸ್ಲಾರ್ದೆ ಹಿಂಡ್ಬೇಕು ಮಾಡಿ ಹಿಂಡ್ರಿ ನೀವು ಸರ್. ಯಾಕಂತ ತಿಳ್ಕೊ, ಅದು ಬೀಳಬೇಕಾಗಿದ್ರು ಇವ ಅವ್ರ ಅಪ್ಪನ ಮಲ್ಲಿ ಕುಡಿಬೇಕಾಗಿತ್ತು ರೀ. ನಮ್ಮ ಅಪ್ಪನ ಮಲಿನೇ ಕುಡ್ದಿನ. ಹೌದಲ್ರಿ. ಮೊದಲ ನಮ್ಮ ಅಪ್ಪನ ನೀ ಕುಡ್ದಿದ್ದಿ, ನಾ ಹಿಂದಾಡ್ಸ ನಮ್ಮ ಅಪ್ಪನ ನಾ ಕುಡ್ದೀನಿ. ಹೌದು. ನಮ್ಮ ಹಾಲು ಮೊದಲು ನೀ ಕುಡ್ದಿದ್ದಿ. ಯಾಕಂತ ತಿಳ್ಕೊ, ಅವು ಹಾಲು ಟ್ರಾನ್ಸ್ಫರಾಗಿ ಅವ ಕಡೆ ಹಾಯಿಸಿ ಕಡೆ ಬಂದಾವು. ಹೌದು ಹೌದು. ಮೊದಲು ನೀನೇ ಕುಡ್ದಿದ್ದಿ. ಅದು ಕುಡ್ದಿದ್ದು ಕರೆನೇ ಅದು ಅಪ್ಪನ ಹಾಲು. ಅದಕ್ಕೆ ಬಿಳಿ ವರ್ಣ ತಂದಿದ್ದದ, ಕೆಂಪು ವರ್ಣ ತಾಯ್ದದ. ಹೌದು. ಇದು ಗರ್ಭ ಉಪನಿಷತ್ ಹಿಂಗೆ ಹೇಳ್ತದ. ಬಿಳಿ ವರ್ಣ ತಂದಿದ್ದು, ಕೆಂಪು ವರ್ಣ ತಾಯಿದದ. ಅದು ಬಿಳಿ ವರ್ಣ ಎಷ್ಟೈತಲ್ಲ ನಂದದ. ಹಾಲಿನ ಪೌರುಷ ಹೇಳಾಕತ್ತೀನಿ ಈಕೆಗೆ. ಅದು ಹಾಲು ಬೀಳ್ಬೇಕಂದ್ರೆ ಹಾಗೆ ಡೈರೆಕ್ಟ್ ಬಿದ್ದಾವ ತಿಳ್ದಾನವ. ಹೌದು ಹೌದು. ಹಾಗೇನಿಲ್ಲ, ನಂಬಲಾಗಿ ಬೀಳ್ತಾವ. ನೀ ಹಂಗೆ ತಿಳ ಇನ್ನೂ ಅಜ್ಞಾನ ಇದ್ದೀನಿ, ಇನ್ನು ತಲೆ ಮೇಲೆ ಕೂದಲು ಹೋದ್ರು ನಿನಗೆ ಬುದ್ಧಿ ಬಂದಿಲ್ಲ. ಆಕೆ ನೀನು ತಿರುಗಾಡಿ ನೀನು ಸತ್ಯನಾಶ ಆಗಿದೆ. ಆಕೆ ನೀನು ತಿರುಗಾಡಿ ತಲೆ ಕೆಟ್ಟದ ನಿಂದು. ಹೌದಲ್ರಿ. ಪೂರಾ ಪೂರಾ ಪಟ್ರಿ ಬಿಟ್ರು ನಮ್ಮ ಪೂರಾ ಪಟ್ರಿನೇ ಬಿಟ್ಟದದು ಕಡೆ ತಲೆ. ಅದು ಏನು ಮಾಡೋಣ, ಆಕಿ ಬಾಸಿಗಿಡದಾಗ ಚಪ್ಪಲ್ ಇಟ್ಟರು ಹೊತ್ಕೊಂಡು ತಿರುಗಾಡಲ್ಲ, ಅವ್ರು ರಾಟಿ ಬಿದ್ದುಬಿಟ್ಟದ. ಅದು ಒಂದ್ಸರಿ ಹೇಳ್ರಿ ಅವ್ರಿಗೆ. ಹಾಂ ಅದೊಂದ್ಸರಿ ಹೇಳ್ರಿ. ಅದು ಹೆಂಗ ತಿಳ್ಕೊ, ನಾ ಯಾಕೆ ನಿಂದಿರ್ತಾನ ಸಮಾಧಾನ ಬೇಕಿಲ್ಲ. ಬರ್ಲವ ನಾ ಎಲ್ಲಿ ಹೋಗ್ಕಿರ್ಬೇಕು, ನಾ ಓಡೋಕ್ಕಿನಂತ. ನಾ ಇಂಥವು ಓಡ್ಸವ್ ನಾ ಅದೀನಿ, ಓಡೋಕ್ಕಿನಿ ನಾನು. ಹೌದು. ಇಂಥವು ಏಸು ಹೋಗಿರ್ಬೇಕು ನನ್ನ ಕೈ ಮ್ಯಾಗಿದ್ದು. ಭಾಳ ಈ ಊರಾಗ 12ನೇ ಹೆಣ್ಮಗಳಿಗೆ ಆಡೋದು, 12ನೇ ಹೆಣ್ಮಗಳಿಗೆ ಊರಾಗ. ಹೌದು. ಈ ವರ್ಷ ಹೋದ ವರ್ಷ ನಾ ಬಂದಿಲ್ಲ, ಏನೋ ಅನಿವಾರ್ಯ ಕಾರಣದಿಂದ ಬೇರೆ ಕಡೆ ಅವ್ರ ಕಾರ್ಯಕ್ರಮ, ನನ್ನ ಕಾರ್ಯಕ್ರಮ ಇರ್ತಾವ. ಅವರಿಗೆ ಸಾಕಷ್ಟು ಕಾರ್ಯಕ್ರಮ, ನಮಗೂ ಇರ್ತಾವ, ಇಲ್ಲ ಅನ್ನಂಗಿಲ್ಲ. ಏನೋ ಪಂಜಾಮಾಸ ಬಿ ಕುಡ್ಸಾಳ ಅಂದ ಕೂಡಲೇ ಇವ ನಡಬರ್ಕ ಅವ್ ಏನು ಬಿರಿದಾಳ ಅವ್ನು ಜಾಡಿಸಿ ಬಿಡುವ ತಿವಾಗ ಅಂಟಿಬಿಟ್ಟು ಅವ ಹೇಳ್ತಾನ್ರಿ. ನಮ್ದೇನೈತಿ, ನಮ್ಗೆ ಏನು ಜಾಡಿಸಿದ್ರು ಏನಾಗಲ್ಲ ನಮ್ಗೆ. ನಾವು ಹೆಂಗೆ ಅಕೌಂಟ್ ಅದ್ವೈತ ಪರಬ್ರಹ್ಮ ಇದ್ದಂಗ ನಾವು. ಹೌದು. ನಮ್ದೇನೈತಿ ತಿಳ್ಕೊನಿ, ಮತ್ತು ಅದು ಬೀಜ ನಾಟಬೇಕತ್ತ ಅವಂಗ. ಅದೊಂದು ತಂದರಿ. ಆ ಬೀಜ ಈ ಜಗತ್ತನ್ನೇ ಬೀಜದ ಮ್ಯಾಗ ನಿಂತತಿ. ಹೌದು. ಮಹಾಪ್ರಣಾಮ ವಾಯು ಅನ್ನುವಂಥದ್ದು ಬೀಜದ ಮ್ಯಾಗ ಭೂಮಿ ನಿಂತದ. ಈ ಭೂಮಿ ಮೇಲೆ ಜಗತ್ತದ. ಇದು ಮಹಾಪ್ರಣಾಮ ವಾಯು ಅಂದ್ರೆ ಈ ಗಾಳಿ ಮೇಲೆ ನಿಂತ್ಕೊಂಡದ ಇದು ಭೂಮಿ. ಓಂಕಾರ ಮುಖದಿಂದ ಆಕಾಶ, ಆಕಾಶ ಮುಖದಿಂದ ವಾಯು, ವಾಯು ಮುಖದಿಂದ ಅಗ್ನಿ, ಅಗ್ನಿ ಮುಖದಿಂದ ಜಲ, ಜಲದ ಮುಖದಿಂದ